ರಾಹುಲ್ ಗಾಂಧಿ ಮತಗಳ್ಳತನ ಆರೋಪಕ್ಕೆ ಚುನಾವಣಾ ಆಯೋಗ ಕಿಡಿಕಿಡಿಯಾಗಿದೆ. ಚುನಾವಣೆ ಮುಗಿದ 45 ದಿನಗಳ ಒಳಗೆ ಆಕ್ಷೇಪಣೆಯನ್ನು ಸಲ್ಲಿಸಬಹುದಾಗಿತ್ತು, ಅಬ್ಜೆಕ್ಷನ್ ಫೈಲ್ ಮಾಡಬಹುದಾಗಿತ್ತು. 45 ದಿನಗಳ ಬಳಿಕ ಈಗ ಆರೋಪ ಮಾಡ್ತಾ ಇರೋದು ಯಾಕೆ ಅಂತ ಕರ್ನಾಟಕ, ಕೇರಳ, ಬಿಹಾರದಲ್ಲಿ ಎಲೆಕ್ಷನ್ಸ್ ಆಗಿದೆ, ಆಗ ನಿಮ್ಮ ಆಕ್ಷೇಪಣೆಯನ್ನ ಸಲ್ಲಿಸಬಹುದಾಗಿತ್ತು ಅಂತ ಚುನಾವಣಾ ಆಯೋಗ ಕೆರಳಿಕೆಂಡವಾಗಿದೆ. ಈಗ ಯಾಕೆ ಇದನ್ನ ಆರೋಪ ಮಾಡ್ತಾ ಇದ್ದೀರಾ? ನಿಮ್ಮ ಅಜೆಂಡಾ ಏನು? ರಾಜಕೀಯ ಪಕ್ಷಗಳಿಗೆ ಚುನಾವಣಾ ಆಯೋಗ ಈ ಪ್ರಶ್ನೆಯನ್ನ ಮುಂದಿಟ್ಟಿದೆ. तो जब रिटर्निंग ऑफिसर रिजल्ट डिक्लेयर कर देता है, उसके बाद भी कानून में प्राविधान है कि आप 45 डेज के अंदर आप उच्च न्यायालय जाकर एक चुनावी याचिका दायर कर सकते हैं और चुनाव को चैलेंज कर सकते हैं। जब ये प्रक्रिया 45 दिन समाप्त हो जाते हैं, उसके बाद इस तरह के निराधार और आरोप लगाना, चाहे वो केरल हो, चाहे वो कर्नाटक हो, चाहे वो बिहार हो, जब 45 दिन चुनाव के बाद पूर्ण हो चुके हैं और किसी भी दल को, किसी भी कैंडिडेट को कोई भी गलती नजर नहीं आई, तो आज इतने दिनों के बाद इस तरह के निराधार आरोप लगाना, उनका उद्देश्य क्या है, ये सारे मतदाता और देश की जनता पूरा समझती है। जहां तक स्पेशल इंटेंसिव रिवीजन की जरूरत क्यों पड़ी और स्पेशल इंटेंसिव रिवीजन में और नॉर्मल जो रिवीजन हर साल होता है, दोनों में क्या फर्क है? ಮುಖ್ಯ ಚುನಾವಣಾ ಆಯುಕ್ತರು ಸಾಕಷ್ಟು ಗಂಭೀರವಾದಂತಹ ಮಾತಿನಲ್ಲಿ ಚಾಟಿ ಬೀಸಿದ್ದಾರೆ. ಅಷ್ಟೇ ಅಲ್ಲದೆ ಈ ಮತದಾರರ ಡೀಟೇಲ್ಸ್ ಅನ್ನೆಲ್ಲ ಅನುಮತಿ ಇಲ್ಲದೆ ಹಾಗೆ ಸಾರ್ವಜನಿಕವಾಗಿ ಪ್ರದರ್ಶನ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಬಹಳ ಕಟುವಾಗಿ ಪ್ರಶ್ನೆ ಮಾಡಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಕರ್ನಾಟಕದಲ್ಲೂ ಕೂಡ ಫ್ರೀಡಂ ಪಾರ್ಕ್ ಅಲ್ಲಿ ಈ ಮತಗಳ್ಳತನದ ವಿರುದ್ಧವಾಗಿ ಬಹಳ ದೊಡ್ಡ ಪ್ರತಿಭಟನೆಯನ್ನ ಕಾಂಗ್ರೆಸ್ ಹಮ್ಮಿಕೊಳ್ತು. ರಾಹುಲ್ ಗಾಂಧಿ ಇಲ್ಲೂ ಬಂದು ಕೂಡ ಮಾತನಾಡಿದ್ರು. ಈಗ ಚುನಾವಣಾ ಆಯೋಗ ಸಾಕ್ಷಿ ಕೊಡಿ ಅಂತ ಕೇಳ್ತಾ ಇದೆ. ಇವರ ಹತ್ರ ಸಾಕ್ಷಿ ಕೊಡೋದಕ್ಕೆ ಅಷ್ಟು ಕರೆಕ್ಟ್ ಆದ ಸಾಕ್ಷ್ಯ ಇದೆಯಾ? ಆಮೇಲೆ ಈ ಸಾರ್ವಜನಿಕರ ಮಾಹಿತಿಯನ್ನ ಹೀಗೆ ಸಾರ್ವಜನಿಕವಾಗಿ ಹಂಚಿಕೊಳ್ಳುವಂಥದ್ದು, ವೋಟರ್ ಲಿಸ್ಟ್ ಮಾಹಿತಿಯನ್ನ, ಅದು ಸರಿಯಾ? ಅವರುಗಳ ಅನುಮತಿ ಪಡೆಯದೆ ಹಂಚಿಕೊಂಡಿದ್ದಾರಾ? ಹೀಗೆ ನೂರಾರು ಪ್ರಶ್ನೆಗಳಿದೆ. ಈ ಮತಗಳ್ಳತನ ಆರೋಪದ ವಿಚಾರ ಕಾಂಗ್ರೆಸ್ಗೆ ಮುಳುವಾಗೋ ಲಕ್ಷಣ ಕಾಣ್ತಾ ಇದೆ. ಏನೆಲ್ಲ ಅಪ್ಡೇಟ್ ಇದೆ ಈ ವಿಚಾರದಲ್ಲಿ? ಶ್ರೀಲಕ್ಷ್ಮಿ, ಬಹಳ ಪ್ರಮುಖವಾಗಿ ದೇಶಾದ್ಯಂತ ಒಂದು ಅಜೆಂಡಾವನ್ನ ಸೆಟ್ ಮಾಡಬೇಕಾಗಿತ್ತು. ಆ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಹೊರತು ತಾವು ಮಾಡ್ತಾ ಇರತಕ್ಕಂತ ಆರೋಪದ ಬಗ್ಗೆ ಇಲ್ಲಿವರೆಗೂ ಕೂಡ ಸಾಕ್ಷ್ಯನ ಒದಗಿಸೋಕೆ ಕಾಂಗ್ರೆಸ್ ಪಕ್ಷಕ್ಕೆ ಆಗಿಲ್ಲ. ಬಹಳ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಏನು ಪ್ರತಿಭಟನೆಯನ್ನ ದೊಡ್ಡ ಮಟ್ಟದಲ್ಲಿ ರಾಹುಲ್ ಗಾಂಧಿ ಅವರು ಮಾಡಿದ್ರು, ಅದಕ್ಕೂ ಮುಂಚಿತವಾಗಿ ಒಂದಿನ ಮುಂಚಿತವಾಗಿ ಚುನಾವಣಾ ಆಯೋಗ ಹೇಳ್ತು, ನೀವು ಮಾಡ್ತಾ ಇರತಕ್ಕಂತ ಆರೋಪಗಳಿಗೆ ಅಫಿಡವಿಟ್ ಮೂಲಕ ನಮಗೆ ಸಾಕ್ಷಿಗಳನ್ನ ಕೊಡಬೇಕು, ನೀವು ಸಹಿ ಮಾಡಿ ಕೊಡಬೇಕು, ನೀವೇ ಬಂದು ಖುದ್ದಾಗಿ ನಮಗೆ ಸಾಕ್ಷಿಯನ್ನು ಕೊಡಿ ಅನ್ನುವಂತ ಮಾತನ್ನ ಹೇಳಿದ್ರು. ಅಲ್ಲಿಯೂ ಕೂಡ ಕಾಂಗ್ರೆಸ್ ಪಕ್ಷ ಕೊಂಡಿತು. ಡಿ ಕೆ ಶಿವಕುಮಾರ್ ಅವರು ಹೋಗಿ ಬೇರೆ ದೂರನ್ನು ಕೊಟ್ಟು ಬಂದ್ರು ಪ್ರತಿಭಟನೆ ಬಳಿಕ. ಆದ್ರೆ ರಾಹುಲ್ ಗಾಂಧಿ ಅವರು ಹೋಗಲಿಲ್ಲ, ಬೇರೆ ಯಾವ ನಾಯಕರು ಕೂಡ ಚುನಾವಣಾ ಆಯೋಗಕ್ಕೆ ಹೋಗಿ ಸಾಕ್ಷಿ ಕೊಡುವಂತ ಕೆಲಸವನ್ನು ಮಾಡಿಲ್ಲ. ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಈಗ ಚುನಾವಣಾ ಆಯೋಗ ತಪರಾಕಿನ ತೆಗೆದುಕೊಂಡಿರ್ತಕ್ಕಂಥದ್ದು. ನೀವು ಮಾಡಿರ್ತಕ್ಕಂಥ ಆರೋಪಕ್ಕೆ ಇಲ್ಲಿವರೆಗೂ ಕೂಡ ಸಾಕ್ಷಿ ಕೊಡೋಕೆ ಆಗಿಲ್ಲ. ಮೊದಲನೇದಾಗಿ ಸಾಕ್ಷಿಗಳನ್ನ ಕೊಡೋ ಅಂತ ನಾವು ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಕೂಡ ಕೊಡ್ತಿಲ್ಲ ಅನ್ನುವಂಥದ್ದು ಇನ್ನೊಂದು. ಜೊತೆಗೆ ಕೆಲವರ ವೈಯಕ್ತಿಕ ಮಾಹಿತಿಗಳನ್ನ ನೀವು ಬಹಿರಂಗಪಡಿಸಿದ್ದೀರಾ ಅನ್ನುವಂಥದ್ದು. ನೀವು ಮಾಡಿರತಕ್ಕಂಥ ಆರೋಪಗಳ ದಾಖಲೆಗಳನ್ನೇ ನಮಗೆ ಕೊಡಿ ಅಂತ ಅವ್ರು ಕೇಳ್ತಾ ಇರ್ತಕ್ಕಂಥದ್ದು, ಹೆಚ್ಚುವರಿಯಾಗಿ ಕೊಡಿ ಅಂತ ಅವ್ರು ಕೇಳ್ತಾ ಇರ್ತಕ್ಕಂಥದ್ದು. ಆದ್ರೆ ಅವುಗಳನ್ನೇ ಈಗ ಏನು ಪ್ರೆಸ್ ಮೀಟ್ ಮಾಡಿ ಮಾಡಿದಂತ ಆರೋಪಗಳೇನಿದಾವೆ ಅವುಗಳನ್ನ ಚುನಾವಣಾ ಆಯೋಗಕ್ಕೆ ಕೊಟ್ಬಿಟ್ಟಿದ್ರೆ ಇದು ಇಲ್ಲಿಗೆ ಮುಕ್ತಾಯವಾಗ್ತಿತ್ತು ಮತ್ತು ಚುನಾವಣಾ ಆಯೋಗ ಕಡೆ ಒಂದು ಬ್ಲೇಮ್ ಮಾಡಬಹುದಿತ್ತು. ಈ ತರಹದ ದಾಖಲೆಗಳನ್ನ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ, ಆದ್ರೆ ಆಯೋಗ ಯಾವ ತರ ಕ್ರಮ ತೆಗೆದುಕೊಳ್ಳುತ್ತೆ ಅಂತ. ಆದ್ರೆ ಮೇಲಿಂದ ಮೇಲೆ ಆರೋಪಗಳನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ, ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ, ಆದ್ರೆ ಸಾಕ್ಷಿಯನ್ನ ಕೊಡ್ತಾ ಇಲ್ಲ. ಇನ್ನೊಂದು, ಸಾರ್ವಜನಿಕವಾಗಿ ಕೆಲವರ ವೈಯಕ್ತಿಕ ವಿವರಗಳನ್ನು ಬಹಿರಂಗಪಡಿಸ್ತಾ ಇದೆ, ದೇಶಾದ್ಯಂತ ಒಂದು ಅಜೆಂಡಾವನ್ನ ಸೆಟ್ ಮಾಡ್ತಾ ಇದೆ ಅನ್ನುವಂಥದ್ದು ಬಹಳ ಆಕ್ರೋಶಕ್ಕೆ ಕಾರಣ ಆಗ್ತಕ್ಕಂಥದ್ದು. ಮತ್ತು ಚುನಾವಣೆ ಮುಗಿದ 45 ದಿನಗಳಲ್ಲಿ ನಿಮ್ಗೆ ಅಧಿಕಾರ ಇತ್ತು, ಈ ಚುನಾವಣೆ ಸರಿಯಾಗಿ ಆಗಿಲ್ಲ, ಅಕ್ರಮ ಆಗಿದೆ ಅನ್ನುವಂಥದ್ದು, ಅದನ್ನ ಆವಾಗ ಪ್ರಶ್ನೆ ಮಾಡೋದು ಬಿಟ್ಟು ಈಗ ಪ್ರಶ್ನೆ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಪ್ರಶ್ನೆ ನಿಂತಿರ್ತಕ್ಕಂಥದ್ದು. ಇನ್ನೊಂದು, ಜೊತೆಗೆ 7 ದಿನಗಳ ಕಾಲ ಅವಧಿಯನ್ನು ಕೊಟ್ಟಿದೆ, ನೀವು ಅಷ್ಟರೊಳಗೆ ನಮಗೆ ಸಾಕ್ಷಿಯನ್ನು ಕೊಡದೆ ಹೋದ್ರೆ ಮುಂದಿನ ಕ್ರಮವನ್ನು ನಾವು ತೆಗೆದುಕೊಳ್ತೇವೆ ಅನ್ನುವಂಥದ್ದು. ಹಾಗಾಗಿ ಇದು ಬಹಳ ಪ್ರಮುಖ ಆಗುತ್ತೆ. ಮುಂದೆ ಚುನಾವಣಾ ಆಯೋಗ ಇದನ್ನ ಯಾವ ರೀತಿಯಾಗಿ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ. ರಾಹುಲ್ ಗಾಂಧಿ ಸೇರಿದಂತೆ ಯಾರೆಲ್ಲ ನಾಯಕರು ಈ ಬಗ್ಗೆ ಪ್ರತಿಭಟನೆ ಮಾಡ್ತಾ ಇದಾರ ಅವರಿಗೆ ಒಂದಷ್ಟು ದಂಡವನ್ನು ವಿಧಿಸತಕ್ಕಂಥದ್ದು ಮತ್ತು ಅವರಿಗೆ ಒಂದಷ್ಟು ಕಠಿಣ ಶಿಕ್ಷೆಗಳಾಗತಕ್ಕಂಥ ಕಠಿಣ ಪದಗಳಲ್ಲಿ ಹೇಳ್ತಕ್ಕಂಥದ್ದು ಮತ್ತು ಅದನ್ನ ಕಾನೂನಾತ್ಮಕ ಒಂದಷ್ಟು ವಿಚಾರಗಳನ್ನು
ರೈಟ್. ಹೀಗೆ ರಾಹುಲ್ ಗಾಂಧಿ ಮತಗಳ್ಳತನ ಆರೋಪಕ್ಕೆ ಚುನಾವಣಾ ಆಯೋಗ ಕಿಡಿಕಿಡಿಯಾಗಿದೆ. ಚುನಾವಣೆ ಮುಗಿದ 45 ದಿನಗಳ ಒಳಗೆ ಆಕ್ಷೇಪಣೆಯನ್ನ ಸಲ್ಲಿಸಬಹುದಾಗಿತ್ತು, ಅಬ್ಜೆಕ್ಷನ್ ಫೈಲ್ ಮಾಡಬಹುದಾಗಿತ್ತು. 45 ದಿನಗಳ ಬಳಿಕ ಈಗ ಆರೋಪ ಮಾಡ್ತಾ ಇರೋದು ಯಾಕೆ ಅಂತ ಕರ್ನಾಟಕ, ಕೇರಳ, ಬಿಹಾರದಲ್ಲಿ ಎಲೆಕ್ಷನ್ಸ್ ಆಗಿದೆ, ಆಗ ನಿಮ್ಮ ಆಕ್ಷೇಪಣೆಯನ್ನ ಸಲ್ಲಿಸಬಹುದಾಗಿತ್ತು ಅಂತ ಚುನಾವಣಾ ಆಯೋಗ ಕೆರಳಿಕೆಂಡವಾಗಿದೆ. ಈಗ ಯಾಕೆ ಇದನ್ನ ಆರೋಪ ಮಾಡ್ತಾ ಇದ್ದೀರಾ? ನಿಮ್ಮ ಅಜೆಂಡಾ ಏನು? ರಾಜಕೀಯ ಪಕ್ಷಗಳಿಗೆ ಚುನಾವಣಾ ಆಯೋಗ ಈ ಪ್ರಶ್ನೆಯನ್ನ ಮುಂದಿಟ್ಟಿದೆ. तो जब रिटर्निंग ऑफिसर रिजल्ट डिक्लेयर कर देता है, उसके बाद भी कानून में प्राविधान है कि आप 45 डेज के अंदर आप उच्च न्यायालय जाकर एक चुनावी याचिका दायर कर सकते हैं और चुनाव को चैलेंज कर सकते हैं. जब ये प्रक्रिया 45 दिन समाप्त हो जाते हैं, उसके बाद इस तरह के निराधार आरोप लगाना, चाहे वो केरल हो, चाहे वो कर्नाटक हो, चाहे वो बिहार हो, जब 45 दिन चुनाव के बाद पूर्ण हो चुके हैं और किसी भी दल को, किसी भी कैंडिडेट को कोई भी गलती नजर नहीं आई, तो आज इतने दिनों के बाद इस तरह के निराधार आरोप लगाना, उनका उद्देश्य क्या है, ये सारे मतदाता और देश की जनता पूरा समझती है. जहां तक स्पेशल इंटेंसिव रिवीजन की जरूरत क्यों पड़ी और स्पेशल इंटेंसिव रिवीजन में और नॉर्मल जो रिवीजन हर साल होता है, दोनों में क्या फर्क है? ಮುಖ್ಯ ಚುನಾವಣಾ ಆಯುಕ್ತರು ಸಾಕಷ್ಟು ಗಂಭೀರವಾದಂತಹ ಮಾತಿನಲ್ಲಿ ಚಾಟಿ ಬೀಸಿದ್ದಾರೆ. ಅಷ್ಟೇ ಅಲ್ಲದೆ ಈ ಮತದಾರರ ಡೀಟೇಲ್ಸ್ ಅನ್ನೆಲ್ಲ ಅನುಮತಿ ಇಲ್ಲದೆ ಹಾಗೆ ಸಾರ್ವಜನಿಕವಾಗಿ ಪ್ರದರ್ಶನ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಬಹಳ ಕಟುವಾಗಿ ಪ್ರಶ್ನೆ ಮಾಡಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಕರ್ನಾಟಕದಲ್ಲೂ ಕೂಡ ಫ್ರೀಡಂ ಪಾರ್ಕ್ ಅಲ್ಲಿ ಈ ಮತಗಳ್ಳತನದ ವಿರುದ್ಧವಾಗಿ ಬಹಳ ದೊಡ್ಡ ಪ್ರತಿಭಟನೆಯನ್ನ ಕಾಂಗ್ರೆಸ್ ಹಮ್ಮಿಕೊಳ್ತು. ರಾಹುಲ್ ಗಾಂಧಿ ಇಲ್ಲೂ ಬಂದು ಕೂಡ ಮಾತನಾಡಿದ್ರು. ಈಗ ಚುನಾವಣಾ ಆಯೋಗ ಸಾಕ್ಷಿ ಕೊಡಿ ಅಂತ ಕೇಳ್ತಾ ಇದೆ. ಇವರ ಹತ್ರ ಸಾಕ್ಷಿ ಕೊಡೋದಕ್ಕೆ ಅಷ್ಟು ಕರೆಕ್ಟ್ ಆದ ಸಾಕ್ಷ್ಯ ಇದೆಯಾ? ಆಮೇಲೆ ಈ ಸಾರ್ವಜನಿಕರ ಮಾಹಿತಿಯನ್ನ ಹೀಗೆ ಸಾರ್ವಜನಿಕವಾಗಿ ಹಂಚಿಕೊಳ್ಳುವಂಥದ್ದು, ವೋಟರ್ ಲಿಸ್ಟ್ ಮಾಹಿತಿಯನ್ನ, ಅದು ಸರಿಯಾ? ಅವರುಗಳ ಅನುಮತಿ ಪಡೆಯದೆ ಹಂಚಿಕೊಂಡಿದ್ದಾರಾ? ಹೀಗೆ ನೂರಾರು ಪ್ರಶ್ನೆಗಳಿದೆ. ಈ ಮತಗಳ್ಳತನ ಆರೋಪದ ವಿಚಾರ ಕಾಂಗ್ರೆಸ್ಗೆ ಮುಳುವಾಗೋ ಲಕ್ಷಣ ಕಾಣ್ತಾ ಇದೆ. ಏನೆಲ್ಲ ಅಪ್ಡೇಟ್ ಇದೆ ಈ ವಿಚಾರದಲ್ಲಿ? ಶ್ರೀಲಕ್ಷ್ಮಿ, ಬಹಳ ಪ್ರಮುಖವಾಗಿ ದೇಶಾದ್ಯಂತ ಒಂದು ಅಜೆಂಡಾವನ್ನ ಸೆಟ್ ಮಾಡಬೇಕಾಗಿತ್ತು. ಆ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಹೊರತು ತಾವು ಮಾಡ್ತಾ ಇರತಕ್ಕಂತ ಆರೋಪದ ಬಗ್ಗೆ ಇಲ್ಲಿವರೆಗೂ ಕೂಡ ಸಾಕ್ಷ್ಯನ ಒದಗಿಸೋಕೆ ಕಾಂಗ್ರೆಸ್ ಪಕ್ಷಕ್ಕೆ ಆಗಿಲ್ಲ. ಬಹಳ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಏನು ಪ್ರತಿಭಟನೆಯನ್ನ ದೊಡ್ಡ ಮಟ್ಟದಲ್ಲಿ ರಾಹುಲ್ ಗಾಂಧಿ ಅವರು ಮಾಡಿದ್ರು, ಅದಕ್ಕೂ ಮುಂಚಿತವಾಗಿ ಒಂದಿನ ಮುಂಚಿತವಾಗಿ ಚುನಾವಣಾ ಆಯೋಗ ಹೇಳ್ತು, ನೀವು ಮಾಡ್ತಾ ಇರತಕ್ಕಂತ ಆರೋಪಗಳಿಗೆ ಅಫಿಡವಿಟ್ ಮೂಲಕ ನಮಗೆ ಸಾಕ್ಷಿಗಳನ್ನ ಕೊಡಬೇಕು, ನೀವು ಸಹಿ ಮಾಡಿ ಕೊಡಬೇಕು, ನೀವೇ ಬಂದು ಖುದ್ದಾಗಿ ನಮಗೆ ಸಾಕ್ಷಿಯನ್ನು ಕೊಡಿ ಅನ್ನುವಂತ ಮಾತನ್ನ ಹೇಳಿದ್ರು. ಅಲ್ಲಿಯೂ ಕೂಡ ಕಾಂಗ್ರೆಸ್ ಪಕ್ಷ ಜಾರಿಕೊಂಡಿತು. ಡಿ ಕೆ ಶಿವಕುಮಾರ್ ಅವರು ಹೋಗಿ ಬೇರೆ ದೂರನ್ನು ಕೊಟ್ಟು ಬಂದ್ರು ಪ್ರತಿಭಟನೆ ಬಳಿಕ. ಆದ್ರೆ ರಾಹುಲ್ ಗಾಂಧಿ ಅವರು ಹೋಗ್ಲಿಲ್ಲ, ಬೇರೆ ಯಾವ ನಾಯಕರು ಕೂಡ ಚುನಾವಣಾ ಆಯೋಗಕ್ಕೆ ಹೋಗಿ ಸಾಕ್ಷಿ ಕೊಡುವಂತ ಕೆಲಸವನ್ನು ಮಾಡಿಲ್ಲ. ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಈಗ ಚುನಾವಣಾ ಆಯೋಗ ತಪರಾಕಿಯನ್ನ ತೆಗೆದುಕೊಂಡಿರ್ತಕ್ಕಂಥದ್ದು. ನೀವು ಮಾಡಿರ್ತಕ್ಕಂಥ ಆರೋಪಕ್ಕೆ ಇಲ್ಲಿವರೆಗೂ ಕೂಡ ಸಾಕ್ಷಿ ಕೊಡೋಕೆ ಆಗಿಲ್ಲ. ಮೊದಲನೇದಾಗಿ ಸಾಕ್ಷಿಗಳನ್ನ ಕೊಡೋ ಅಂತ ನಾವು ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಕೂಡ ಕೊಡ್ತಿಲ್ಲ ಅನ್ನುವಂಥದ್ದು ಇನ್ನೊಂದು. ಜೊತೆಗೆ ಕೆಲವರ ವೈಯಕ್ತಿಕ ಮಾಹಿತಿಗಳನ್ನ ನೀವು ಬಹಿರಂಗ ಪಡಿಸಿದ್ದೀರಾ ಅನ್ನುವಂಥದ್ದು. ನೀವು ಮಾಡಿರತಕ್ಕಂಥ ಆರೋಪಗಳ ದಾಖಲೆಗಳನ್ನೇ ನಮಗೆ ಕೊಡಿ ಅಂತ ಅವ್ರು ಕೇಳ್ತಾ ಇರ್ತಕ್ಕಂಥದ್ದು, ಹೆಚ್ಚುವರಿ ಕೊಡಿ ಅಂತ ಅವ್ರು ಕೇಳ್ತಾ ಇರ್ತಕ್ಕಂಥದ್ದು. ಆದ್ರೆ ಅವುಗಳನ್ನೇ ಈಗ ಏನು ಪ್ರೆಸ್ ಮೀಟ್ ಮಾಡಿ ಮಾಡಿದಂತ ಆರೋಪಗಳೇನಿದಾವೆ ಅವುಗಳನ್ನ ಚುನಾವಣಾ ಆಯೋಗಕ್ಕೆ ಕೊಟ್ಬಿಟ್ಟಿದ್ರೆ ಇದು ಇಲ್ಲಿಗೆ ಮುಕ್ತಾಯವಾಗ್ತಿತ್ತು ಮತ್ತು ಚುನಾವಣಾ ಆಯೋಗ ಕಡೆ ಒಂದು ಬ್ಲೇಮ್ ಮಾಡಬಹುದಿತ್ತು. ಈ ತರಹದ ದಾಖಲೆಗಳನ್ನ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ, ಆದ್ರೆ ಆಯೋಗ ಯಾವ ತರ ಕ್ರಮ ತೆಗೆದುಕೊಳ್ಳುತ್ತೆ ಅಂತ. ಆದ್ರೆ ಮೇಲಿಂದ ಮೇಲೆ ಆರೋಪಗಳನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ, ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ, ಆದ್ರೆ ಸಾಕ್ಷಿಯನ್ನ ಕೊಡ್ತಾ ಇಲ್ಲ. ಇನ್ನೊಂದು ಸಾರ್ವಜನಿಕವಾಗಿ ಕೆಲವರ ವೈಯಕ್ತಿಕ ವಿವರಗಳನ್ನು ಬಹಿರಂಗಪಡಿಸ್ತಾ ಇದೆ, ದೇಶಾದ್ಯಂತ ಒಂದು ಅಜೆಂಡಾವನ್ನ ಸೆಟ್ ಮಾಡ್ತಾ ಇದೆ ಅನ್ನುವಂಥದ್ದು ಬಹಳ ಆಕ್ರೋಶಕ್ಕೆ ಕಾರಣ ಆಗತಕ್ಕಂಥದ್ದು. ಮತ್ತು ಚುನಾವಣೆ ಮುಗಿದ 45 ದಿನಗಳಲ್ಲಿ ನಿಮ್ಗೆ ಅಧಿಕಾರ ಇತ್ತು, ಈ ಚುನಾವಣೆ ಸರಿಯಾಗಿ ಆಗಿಲ್ಲ, ಅಕ್ರಮ ಆಗಿದೆ ಅನ್ನುವಂಥದ್ದು, ಅದನ್ನ ಅವಾಗ ಪ್ರಶ್ನೆ ಮಾಡೋದು ಬಿಟ್ಟು ಈಗ ಪ್ರಶ್ನೆ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಪ್ರಶ್ನೆ ನಿಂತಿರ್ತಕ್ಕಂಥದ್ದು. ಇನ್ನೊಂದು ಜೊತೆಗೆ 7 ದಿನಗಳ ಕಾಲ ಅವಧಿಯನ್ನು ಕೊಟ್ಟಿದೆ, ನೀವು ಅಷ್ಟರೊಳಗೆ ನಮಗೆ ಸಾಕ್ಷಿಯನ್ನು ಕೊಡದೆ ಹೋದ್ರೆ ಮುಂದಿನ ಕ್ರಮವನ್ನು ನಾವು ತೆಗೆದುಕೊಳ್ತೇವೆ ಅನ್ನುವಂಥದ್ದು. ಹಾಗಾಗಿ ಇದು ಬಹಳ ಪ್ರಮುಖ ಆಗುತ್ತೆ. ಮುಂದೆ ಚುನಾವಣಾ ಆಯೋಗ ಇದನ್ನು ಯಾವ ರೀತಿಯಾಗಿ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ. ರಾಹುಲ್ ಗಾಂಧಿ ಸೇರಿದಂತೆ ಯಾರೆಲ್ಲ ನಾಯಕರು ಈ ಬಗ್ಗೆ ಪ್ರತಿಭಟನೆ ಮಾಡ್ತಾ ಇದಾರಲ್ಲ ಅವರಿಗೆ ಒಂದಷ್ಟು ದಂಡವನ್ನು ವಿಧಿಸತಕ್ಕಂಥದ್ದು ಮತ್ತು ಅವರಿಗೆ ಒಂದಷ್ಟು ಕಠಿಣ ಶಿಕ್ಷೆಗಳಾಗತಕ್ಕಂಥ ಕಠಿಣ ಪದಗಳಲ್ಲಿ ಹೇಳ್ತಕ್ಕಂಥದ್ದು ಮತ್ತು ಅದನ್ನ ಕಾನೂನಾತ್ಮಕ ಒಂದಷ್ಟು ವಿಚಾರಗಳನ್ನು
ರೈಟ್